ಮರದಿನ ತೆರಳುವೆ ದ್ವಾರಕಾ ನಗರಕ್ಕೆ ಮರದಿನ ತೆರಳುವೆ ದ್ವಾರಕಾ ನಗರಕ್ಕೆ ಕುರುಪಾಂಡವರಡು ಸಿದ್ಧತೆಗೊಂಡಿರೋ ಯುದ್ಧದ ಸುದ್ದಿಯ ಶೀಘ್ರದಲ್ಲಿಗೆ ಕುರುಪಾಂಡವರಡು ಸಿದ್ಧತೆಗೊಂಡಿರೋ ಯುದ್ಧದ ಸುದ್ದಿಯ ಶೀಘ್ರದಲ್ಲಿಗೆ ನಂದ ಗೋಪತಿ ಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆವೆ ನಂದ ಗೋಪತಿ ಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆವೆ ಬರದಿ ನಾನು ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾನು ತೆರಳುವೆ ದ್ವಾರಕಾ ನಗರಕ್ಕೆ ಅದಮ ಭೀಮನ ಒದಿಸಲು ನಾ ವಿಧ ವಿಧ ಪ್ರಯೋಗ ಎಸಗಿದನು ಅದಮ ಭೀಮನ ಒದಿಸಲು ನಾ ವಿಧ ವಿಧ ಪ್ರಯೋಗ ಎಸಗಿದನು ಕದಿ ಮನವನ್ನ ಎಸಗಿಡದೆ ಮದಕರಿ ಎನ್ಮಯ ಕೊಂಬಿಯನು ಕದಿ ಮನವನ್ನ ಎಸಗಿಡದೆ ಮದಕರಿ ಎನ್ಮಯ ಕೊಂಬಿಯನು ಮಾಧವನ ಬೆಂಬಲದಿ ಮೆರೆಯುವ ಮದೊಂದ ಬಂದ ಆರ್ಭಟವಂ ಮಾಧವನ ಬೆಂಬಲದಿ ಮೆರೆಯುವ ಮದೊಂದ ಬಾಂಧವರ ಆರ್ಭಟವಂ ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವಂ ತೀರಿಸಿಕೊಳ್ಳಲು ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವಂ ತೀರಿಸಿಕೊಳ್ಳ ಮರದಿ ನಾನು ತೆರಳುವೆ ದ್ವಾರಕಾ ನಗರಕ್ಕೆ ಮರದಿ ನಾನು ತೆರಳುವೆ ದ್ವಾರಕಾ ನಗರಕ್ಕೆ ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿದಂತಾಯಿತು ಆ ಪಾಂಡವರಾದರು ಈ ಪೃಥ್ವಿಯನ್ನಾಳಲು ಅಸಮರ್ಥರು ಅವರಿಗೆ ಅರ್ಧ ರಾಜ್ಯವನ್ನು ಕೊಡುವುದೇ ಸಾಧ್ಯವಿಲ್ಲದ ಮಾತು ಛಲವನ್ನು ಬಿಡೆ ನೆಲವನ್ನು ಕೊಡೆ ಛಲ ತೊಟ್ಟು ಮಾಡುವೆನು ಯುದ್ಧ ಸತ್ತರೆ ವೀರ ಸ್ವರ್ಗ ಬದುಕಿದರೆ ಅಖಂಡ ಸಾಮ್ರಾಜ್ಯ ಅರ್ಜುನನಿಗಿಂತ ಮೊದಲು ದ್ವಾರಕಾ ನಗರವನ್ನು ಪ್ರವೇಶಿಸಿ ಶ್ರೀಕೃಷ್ಣನ ಸಹಾಯ ಪಡೆವೆ ಯಾದವರಾಜನ ಸೈನ್ಯವು ದೊರಕರೆ ಸುಲಭ ವಿಮನಿಸುವ ಶತ್ರುಗಳ ಯಾದವರಾಜನ ಸೈನ್ಯವು ದೊರಕರೆ ಸುಲಭ ವಿಮನಿಸುವ ಶತ್ರುಗಳ ಮಹಾಮಾರವಣರು ನಮ್ಮದವಾದರ ವಾಮದೈವೇ ಭೀಮನ ಮಹಾಮಾರವಣರು ನಮ್ಮದವಾದರ ವಾಮದೈವೇ ಭೀಮನ ಮಧ್ಯಮ ಪಾಂಡವ ಮಾತನ ವಧಿಸ ಮಿತ್ರಕರ್ಣ ತೊಟ್ಟಿಯಲು ಬಣವ ಮಧ್ಯಮ ಪಾಂಡವ ಮಾತನ ವಧಿಸ ಮಿತ್ರಕರ್ಣ ತರಯನಾಳು ಕುರುಪಾಂಡವರಡು ಸಿದ್ಧತೆಗೊಂಡಿರ ಯುದ್ಧದ ಸುದ್ದಿಯಲ್ಲಿ ಬಲರಾಮನ ಸಹಾಯ ಪಡೆವೆ
ರಘೋಪತಿ ಸಹಿತ ಬಲರಾಮನ ತಾಯ ಬಳಿ ಹರದಿ ನಾನು ತೆರಳುವೆ ದ್ವಾರಕಾ ನಗರಕ್ಕೆ ಹರದಿ ನಾನು ತೆರಳುವೆ ದ್ವಾರಕಾ ನಗರಕ್ಕೆ ಹರದಿ ನಾನು ತೆರಳುವೆ ಹರದಿ ನಾನು ತೆರಳುವೆ ಪವನದ ವೈಭವ ನೋಡಲ ಆಶ್ಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲ ಆಶ್ಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲ ಆನಂದವಾಗಿದೆ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ನವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ರದಿ ನಗುತ್ತಿದೆ ನವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ರದಿ ನಗುತ್ತಿದೆ ಒತ್ತು ಮಾಣಿಕ್ಯ ರತ್ನಗಳಿಗೆ ತಳ್ಳತಳಿಸುತ್ತಿದೆ ಒತ್ತು ಮಾಣಿಕ್ಯ ರತ್ನಗಳಿಗೆ ತಳ್ಳತಳಿಸುತ್ತಿದೆ ದೇವಲೋಕಾದಿಲೋಕ ಕರಗಿಳಿದಂತಿದೆ ದೇವಲೋಕಾದಿಲೋಕದ ಕರಗಿಳಿದಂತಿದೆ ಎನ್ನಿತು ಈ ಕೃಷ್ಣನ ದರ್ಪದ ಸಿರಿತನ ಎನ್ನಿತು ಈ ಕೃಷ್ಣನ ದರ್ಪದ ಸಿರಿತನ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ ಏನಿ ಭವ್ಯ ಭವನದ ಶೃಂಗಾರ ವೈಭವ ವಿವಿಧ ಮಣಿಮಕುಟದಿಂದ ವಜ್ರ ವೈಡೂರಗಳಿಂದ ಕಂಗೊಳಿಸುತ್ತಿರುವುದಲ್ಲ ಈ ಮಾಧವನ ಅರಮನೆ. ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವುದಲ್ಲ ಈ ಮಾಧವನ ಅರಮನೆ. ವಿವಿಧ ಮಣಿಮಕುಟಗಳಿಂದ ವಜ್ರ ವೈಡೂರಗಳಿಂದ ಕೆತ್ತಲ್ಪಟ್ಟ ಸಾಲುಗಂಬಗಳ ಸೊಬಗು, ನಕ್ಷತ್ರ ಪುಂಜಗಳಂತೆ ಹೊಳೆಯುತ್ತಿರುವ ಸುಂದರ ವಿನ್ಯಾಸ, ದೃಷ್ಟಿ ಬೀರಿದೊಡನೆ ಮನಸ್ಸುಯ್ಯುವಂತಹ ಮಂದಾಶ. ಓಹೋ, ಶಿಲಾಬಾಲಕಿಯರು, ಹಬ್ಬ! ಅದ್ಯಾವ ಕಲಾಶಿಲ್ಪಿ ಕೈ ಚಾತುರ್ಯವೋ ಇದು. ಬಳ್ಳಿಯಂತೆ ಬೆಳುಕುವ ನಡುವು, ಮಿಂಚಿನಂತೆ ಹೊಳೆಯುವ ನಯನಗಳು, ಮಧುಚಂದ್ರನನ್ನೇ ಮೋದಿಸುತ್ತಿರುವಂತಹ ಮಂದಾಶ. ರಂಭಾ, ಊರ್ವಶಿ, ಮೇರಿಕೆ, ತಿಲೋತ್ತಮರೇ ದರಗಿಳಿದು ಬಂದು ಎರಕ ಉಯ್ದಂತಾಯಿತು. ಹಬ್ಬ! ಇವರನ್ನೊಂದು ಸಾರಿ ನೋಡಿದರೆ ಬಿಗಿದಪ್ಪಲೇ.
ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ಸುಯೋಧನ ಸುಸ್ವಾಗತವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಗುರುವಂಶ ಕುಲ ತಿಲಕ ಕೌರವೇಶ್ವರ ರಣರಂಗದಿ ಧೀರ ಸಿಂಹಾಸನಾಧೀಶ್ವರ ಗುರುವಂಶ ಕುಲ ತಿಲಕ ಕೌರವೇಶ್ವರ ರಣರಂಗದಿ ಧೀರ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಭಲೆ ಭಲೆ ನರ್ತಕಿಯರೇ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದಿ ಧೀರ ಪ್ರಚಂಡ ಕೌರವ ರಣರಂಗದಿ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಂದನ ಕರದಳು ಗದೆಯ ಪಿಡಿದಿಹ ಧೀರ ಭಲೆ ಭಲೆ ಕರದೊಳು ಗದೆಯ ಪಿಡಿದಿಹ ಧೀರ ಶರೀರವು ಮದಿಸಿದ ಹುಲಿಯಾಕಾರ ಕರದೊಳು ಗದೆಯ ಪಿಡಿದಿಹ ಧೀರ ಶರೀರವು ಮದಿಸಿದ ಹುಲಿಯಾಕಾರ ಉರಿಮೀಸೆಯಲಿ ಈ ಸರದಾರ ಉರಿಮೀಸೆಯಲಿ ಈ ಸರದಾರ ನಡೆಯುವ ಭಂಗಿಯು ಗನಗಂಭೀರ ನಡೆಯುವ ಭಂಗಿಯು ಗನಗಂಭೀರ ನಡೆಯುವ ಭಂಗಿಯು ಘನಗಂಭೀರ ನಡೆಯುವ ಭಂಗಿಯು ಘನಗಂಭೀರ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ಸುಯೋಧನ ಸುಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಗುರುನಂದನ ಕೌರವೇಶ್ವರ ಇದೇನಿದು ಎಲ್ಲವೂ ಕನಸಿನಂತೆ ಕಂಗೊಳಿಸುತ್ತಿರುವುದಲ್ಲ. ಇದೇನು ಮಾಧವನ ಅರಮನೆಯೋ ಅಥವಾ ಮಾಯಾಬ್ರಹ್ಮನಿಂದ ನಿರ್ಮಿತವಾದ ಮಾಯಾಸ್ವಯನು? ಕೃಷ್ಣ, ನಿನ್ನ ಮಾಯಾಸ್ವಯನವನ್ನು ನೋಡಿ ಬೆರಗಾಗುವನಲ್ಲ ಈ ಚಲರಂಕಮಲ್ಲ, ಸಸಾಗ್ರ ಪೃಥ್ವಿಯನ್ನೇ
ಶಾಸನ ಮಾಡಿಟ್ಟುಕೊಂಡ ಓ ಸುಂದರ ತೋರ ಗಾಂಧಾರಿ ದೇವಿಯ ಗರ್ಭ ಸಂಜಾತ ಶತ್ರುವಂಶ ದುರೀನ ಹಸ್ತಿನಾವತಿಯ ಮಣಿಮುಕುಟ ರತ್ನ ಸಿಂಹಾಸನದೀಶ್ವನಾದ ಈ ಕೌರವೇಶ್ವರನ ಭವನಕ್ಕಿಂತಲೂ ಸಾಮಾನ್ಯ ಗೊಲ್ಲನ ಭವನ ಅದ್ಭುತವೇ, ರಮಣಿಯೇ, ಸ್ವಭಾವಮಾನವೇ. ಓಹೋ, ಎಂತಹ ನಿಶ್ಚಿಂತನೀ ಪುರುಷನೀತ. ರಾಜ್ಯ ಭಾರವನ್ನೆಲ್ಲ ಅಣ್ಣನಾದ ಬಲರಾಮನಿಗೊಪ್ಪಿಸಿ ಹೊತ್ತಿಗೆ ತುತ್ತು ಕೂಳನ್ನು ಗಿಟ್ಟಿಸಿಕೊಂಡು ಸುಖ ತಲ್ಪದಲ್ಲಿ ನಿದ್ರಿಸುತ್ತಿರುವನು. ಇರಲಿ, ಈತನು ಎಚ್ಚರಗೊಳ್ಳುವ ತನಕ ಈ ಪೀಠವನ್ನು ಅಲಂಕರಿಸುವೆನು. ನಾನ್ಯಾರು? ಕ್ಷತ್ರಿಯ ಕುಲಧಾಮ, ಆಪ್ತ ಜನ ಪರಿಪಾಲಕ, ಹಸ್ತಿನಾವತಿಯ ಮಣಿಮುಕಟದ ರತ್ನ ಸಿಂಹಾಸನೇಶ್ವರನಾದ ಈ ಕೌರವೇಶ್ವರನು ಸಾಮಾನ್ಯ ಗೊಲ್ಲನ ಚರಣದಡಿಯಲ್ಲಿ. ಛೆ, ಅಪಮಾನ, ಅಸಂಭವ. ನನಗೆ ಯೋಗ್ಯವಾದ ಸ್ಥಾನ ಓಹೋ, ಇದೇನಿದು? ನನಗಿಂತಲೂ ಮೊದಲು ಸುಯೋಧನನು ದ್ವಾರಕೆಯಲ್ಲಿ, ಪರಮಾತ್ಮನೀಗಲೇ ನಿದ್ರಿಸುತ್ತಿರುವನು. ಹೇ ಜನಾರ್ದನ, ಜಾಗರೂಕನಾಗು. ಜಗತ್ತಿನ ಜೀವಕೋಟೆಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಏಳು ಚಕ್ರಪಾಣಿ ಹೇಳು, ಮೂರು ಲೋಕದ ಮಂಗಳವು ನಿನ್ನಲ್ಲಿಯೇ ಸೇರಿಹುದು. ಶಬರಿಗ ಭಯವನಿತ್ತ ಪ್ರಭುವೇ ಏಳು, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗಿ, ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ ಪರಮ ಕೃಪಾಳು. ಹೇ ಜನಾರ್ದನ, ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿಸೋ ಲೋಕದ ಭವ ಬಂಧನ, ನೀಗಿಸೋ ಲೋಕದ ಭವ ಬಂಧನ. ಓ ಸಿಂಧು ಶಯನ ಹಗಗಳ ನಗಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗು. ಪರಮಾತ್ಮ ಹಗಗಳ ನಗಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗು. ಓ ಸಿಂಧು ಶಯನ ಸುಂದರ ವದನ, ನೀಗಿಸೋ ಲೋಕದ ಭವ ಬಂಧನ, ನೀಗಿಸೋ ಲೋಕದ ಭವ ಬಂಧನ. ಪರಮಾತ್ಮ
ಯುಗ ಯುಗದ ಪರಿಹಂತವು ನೀನು ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಯುಗ ಯುಗದ ಪರಿಹಂತವು ನೀನು ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಋಗುಮುನಿ ದರ್ಪದ ಅಕ್ಷಿಯ ಅಳಿಸಿ ಮೋಕ್ಷವ ನೀಡಿದ ತಂದೆ. ಭೃಗುಮುನಿ ದರ್ಪದ ಅಕ್ಷಿಯ ಅಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರ ವದನ ನೀಗಿಸೋ ಲೋಕದ ಭವ ಬಂಧನ. ನೀಗಿಸೋ ಲೋಕದ ಭವ ಬಂಧನ. ಪರಮಾತ್ಮ ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದಲ್ಲೂ ನೀನೆ ಶರಣ್ಯ. ಏ ಜನಾರ್ದನ, ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದಲ್ಲೂ ನೀನೆ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು ತ್ವರಿತದಿ ಬಂದು ಕಾಯ್ದೆ ನೀನಂದು ಇಂದು ಮೌನವೇ ಜನಾರ್ದನ. ಪರಮಾತ್ಮ ತ್ವರಿತದಿ ಬಂದು ಕಾಯ್ದೆ ನೀನಂದು ಇಂದು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರ ವದನ. ಓ ಸಿಂಧು ಶಯನ ಸುಂದರ ವದನ ನೀಗಿಸೋ ಲೋಕದ ಭವ ಬಂಧನ. ನೀಗಿಸೋ ಲೋಕದ ಭವ ಬಂಧನ. ಓ ಸಿಂಧು ಶಯನ ಸುಂದರ ವದನ ಕೇಳೋ ಜನಾರ್ದನ. ಯಾರು? ಮಿತ್ರ ಅರ್ಜುನ ಬಂದು ಎಷ್ಟು ಹೊತ್ತಾಯಿತು? ಬಂದವನು ನನ್ನನ್ನು ಎಚ್ಚರಿಸದೆ ನನ್ನ ಪಾದದಡಿಯಲ್ಲೇಕೆ ಕುಳಿತುಕೊಂಡೆ? ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ, ಅಣ್ಣನಾದ ಕೌರವೇಶ್ವರನು ಅಲ್ಲಿ ಕುಳಿತಿರುವುದರಿಂದ ನಾನು ಇಲ್ಲಿಯೇ ಕುಳಿತುಕೊಂಡನು. ಪರಮಾತ್ಮ ವಾಸುದೇವ, ಯಾರು? ಚಕ್ರವರ್ತಿ ಭಾವ ಸುಯೋಧನ ಬಂದು ಎಷ್ಟು ಹೊತ್ತಾಯಿತು? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ. ಛೇ, ಈ ಹಾಳು ನಿದ್ರೆ ಈ ದಿನ ನನಗೆ ಇಷ್ಟೊಂದು ಬರಬೇಕೆ? ಕೃಷ್ಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು. ನಿನ್ನಂತಹ ನಿದ್ರಾವೇಶಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ ಕೃಷ್ಣ? ನಾನು ಬಂದು ಬಹಳ ಹೊತ್ತಾದರೂ ಗಮನಿಸದೆ ನೀನು ನಿನ್ನ ಮಿತ್ರನು ಪಾರ್ಥನು ಬಂದೊಡನೆ ಎದ್ದು ಕುಳಿತು ದೊಡ್ಡ ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆ ಅಲ್ಲ ಕೃಷ್ಣ. ನಿನ್ನ ಕಪಟತನವನ್ನು ನಾನೇನು ಹರಿಯನೆ? ಛೇ ಛೇ, ಹಾಗೆಂದು ಭಾವಿಸಬೇಡಿ. ನೀವಿಬ್ಬರು ಬಂದದ್ದನ್ನು ನಾನು ನೋಡೇ ಇಲ್ಲ. ಬಹಳ ದಿನಗಳಿಗೊಮ್ಮೆ ನೀವಿಬ್ಬರು ಒಂದುಗೂಡಿ ಬಂದಿರುವುದನ್ನು ನೋಡಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಗಿತ್ತು. ಈಗ ಅದಿರಲಿ, ನೀವಿಬ್ಬರು ಬಂದಿರುವ ಸಮಾಚಾರವೇನೋ? ಕೃಷ್ಣ, ಪೋರ್ಗರ್ವ ಕಾಡ್ಗಿಚ್ಚಿನಂತೆ ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನೇ ವಹಿಸಬೇಕೆಂದು ಅಪೇಕ್ಷಿಸುತ್ತಿದ್ದೇನೆ. ಏನು ಯುದ್ಧ? ಬಾವಾ, ಹೇಳುವೆನು ಕೇಳು.
ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ ಭಾವ ಸುಯೋಧನ ಅರ್ಜುನ ಪರಮಾತ್ಮ ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ ಗತಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಕೋ ನಿರಾಸೆ ನಿರಾಸೆ ಭಾವ ಸುಯೋಧನ ಕೃಷ್ಣ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಸಂತಾಪ ದುರಿತ ಬೇಡವೋ ಈ ಅಟ ಸಮರಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಲಾಭ ಯಾರಿಗೋ ಭಾವ ಸುಯೋಧನ ಕೃಷ್ಣ ಅರ್ಜುನ ಪರಮಾತ್ಮ ಅನುಜರಲ್ಲಿ ದ್ರೋಸವೆಸಗೆ ಭರತ ಭೂಮಿ ಆಳ ಬಯಸೆ ಅನುಜರಲ್ಲಿ ದ್ರೋಹವೆಸಗೆ ಭರತ ಭೂಮಿ ಆಳ ಬಯಸೆ ಬಂದು ಬಳಗ ರಕ್ತದಿಂದ ಭಾವ ಸುಯೋಧನ ಕೃಷ್ಣ ಬಂದು ಬಳಗ ರಕ್ತದಿಂದ ಮರಣವೋಮ ಮಾಡಬೇಡ ಭ್ರಾಂತನಾಗಿ ದುಡುಕಬೇಡ ಮರಣವೋಮ ಮಾಡಬೇಡ ಭ್ರಾಂತನಾಗಿ ದುಡುಕಬೇಡ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಸಂತಾಪ ದುರಿತ ಬೇಡವೋ ಈ ಅಟ ಸಮರಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಲಾಭ ಯಾರಿಗೋ ಭಾವ ಸುಯೋಧನ ಕೃಷ್ಣ ಕೇವಲ ನೆಲೆದಾಸೆಗಾಗಿ ಸಹೋದರರುಗಳಾದ ನೀವು ಒಡೆದಾಡಿ ಮಡಿಯುವಿರ ಪವಿತ್ರವಾದ ಕುರುಹಂಸದಲ್ಲಿ ಜನಿಸಿ ಅಪವಿತ್ರಕ್ಕೆ ಗುರಿಯಾಗಬೇಡಿ ಭಾವ ಯೋಚಿಸಿ ನೋಡಿ ಕೃಷ್ಣ ರಾಜನೀತಿ ಧರ್ಮಶಾಸ್ತ್ರದಲ್ಲಿ ನಿನಗೆಂತಲೂ ಹೆಚ್ಚಿನ ಪರಿಶ್ರಮ ನಮಗೂ ಇರುವುದು. ನಿನ್ನ ಉಪದೇಶವನ್ನು ನಿಲ್ಲಿಸು, ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು. ಅರ್ಜುನ, ಕೇಳಿದೆಯಾ ನಿಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನು? ದೇವ, ನಾನು ಅದೇ ಕಾರ್ಯಕ್ಕಾಗಿ ಬಂದಿರುವಾಗ ಇನ್ನು ನಾನು ತಾನು ಏನು ಹೇಳಲಿ? ಏನು ಈಗ ಸರಿ ಹೋಯಿತು ಅರ್ಜುನ. ಲೋಕ ಕಂಟಕರ ರಕ್ತ ಏರಿ ನನ್ನ ಸುದರ್ಶನವು ಬೆಂಡಾಗಿ ಹೋಗಿದೆ. ಆದ್ದರಿಂದ ನಿರಾಯುಧನಾದ ಯುದ್ಧ ವಿಮುಖನಾದ ನನ್ನಿಂದ ಯಾವ ಸಹಾಯವನ್ನು ಪಡೆಯುವಿರಿ? ದೇವ, ನಾನು ಅದಾವುದನ್ನು ಕಾಣೆ, ನೀವು ಮಾತ್ರ ನನಗೆ ಸಹಾಯಕನಾಗಲೇಬೇಕು. ಹಾಗಾದರೆ ಕೇಳಿ, ಅಕ್ಷೋಹಿಣಿ ಯಾದವ ಸೈನ್ಯ ಬಲರಾಮರೊಡಗೂಡಿ ಒಂದು ಕಡೆ, ಯುದ್ಧ ವಿಮುಖನು ನಿರಾಯುಧನು ಆದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ?
ದೇವ, ತಮ್ಮ ಅಪಾರವಾದ ಸೈನ್ಯರೊಡನೆ ಬಲರಾಮರು ಬಂದರೆ ಅವರನ್ನು ನಾವು ಹೇಗೆ ಸತ್ಕರಿಸಲು ಸಾಧ್ಯ? ಆದ್ದರಿಂದ ನಿರಾಯುಧರಾದರೂ ಚಿಂತೆ ಇಲ್ಲ, ತಾವು ನಮ್ಮ ಪಕ್ಷವನ್ನು ವಹಿಸಬೇಕು ಪರಮಾತ್ಮ. ಭಲೆ ಅರ್ಜುನ, ಭಲೆ. ನಿನ್ನ ಯೋಗ್ಯತೆಗೆ ತಕ್ಕ ಪಕ್ಷವನ್ನೇ ಕೇಳಿಕೊಂಡೆ. ಕೃಷ್ಣ, ಬಲರಾಮರೊಳಗೂಡಿ ಅಕ್ಷೋಹಿಣಿ ಯಾದವ ಸೈನ್ಯವೇ ನಮ್ಮ ಪಕ್ಷವನ್ನು ವಹಿಸಲಿ. ನಾನಿನ್ನು ಬರುತ್ತೇನೆ. ಹೋಗಿ ಬಾ ಕೌರವೇಶ್ವರ, ನಿನ್ನ ಇಚ್ಛೆಯಂತೆ ಆಗಲಿ. ಕೃಷ್ಣ, ಆಯುಧವನ್ನು ಹಿಡಿದು ರಣರಂಗದಲ್ಲಿ ಯುದ್ಧವನ್ನು ಮಾಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿರುವೆ. ಈ ಮಾತು ಸದಾ ನಿನ್ನ ಜ್ಞಾಪಕದಲ್ಲಿರಲಿ. ನಾನಿನ್ನು ಬರುತ್ತೇನೆ. ಹೋಗಿ ಬಾ ಕೌರವೇಶ್ವರ. ಅರ್ಜುನ, ಎಂತಹ ಕಾರ್ಯವನ್ನು ಮಾಡಿದೆ? ಅಣ್ಣನನ್ನು ಕೇಳಿಕೊಳ್ಳದೆ ನನ್ನನ್ನೇಕೆ ಕೇಳಿಕೊಂಡೆ? ದೇವ, ನೀವು ನಮ್ಮ ವಿಜಯ ರಥಗ್ರಹದಲ್ಲಿ ಕುಳಿತಿದ್ದರೆ ಸಾಕು, ವಿಜಯಲಕ್ಷ್ಮಿಯು ನಮ್ಮ ಕೈ ಸೇರಿದಂತೆಯೇ ಸರಿ. ಅರ್ಜುನ, ನಿಮ್ಮೈವರ ಪಂಚ ಪ್ರಾಣಗಳೇ ನನ್ನ ಪ್ರತ್ಯಕ್ಷ ಮೂರ್ತಿ. ನಿಮ್ಮ ಕಷ್ಟ ಸುಖಾದಿಗಳೇ ನನಗೆ ಮೀಸಲು, ಸರಿ ತಾನೇ? ದೇವ, ಇಂತಹ ಸಂತೋಷದ ಶುಭ ವಾರ್ತೆಯನ್ನು ಅಣ್ಣನಾದ ಧರ್ಮರಾಯನಿಗೆ ತಿಳಿಸಲು ನಾನು ಹಿಂದೆ ಹೊರಡುವೆನು. ನನ್ನನ್ನು ಬೀಳ್ಕೊಡು ಪರಮಾತ್ಮ. ಅರ್ಜುನ, ನಿನಗೆ ಮಂಗಳವಾಗಲಿ, ಹೋಗಿ ಬಾ. ಜೈ ಪರಾಗ್, ಜೈ ಪರಾಗ್. ಜಗದತ್ಯದ್ಭುತ ಮಂದಾಕರ ಸಕಲ ಸಾಮಂತರಾಜರೊಳಗೂಡಿ ಮೆರೆಯುತ್ತಿರ ತಿಪ್ಪರಾಜೇಶ್ವರನ ಕುರುಕುಲ ಪ್ರಚಂಡ ಧೋರ್ದಂಡ ಬಲಬಂಡಿತನ ಈ ಧೃತರಾಷ್ಟ್ರ ಕುವರನಿಗೆ ಹಜಾರು ಸಾಟಿ ಸಹೋದರ ದುಶ್ಯಾಸನ, ಅಗ್ರಜ, ಪ್ರಾಣಮಿತ್ರ ಕರ್ಣ, ಸುಯೋಧನ, ಮಾವ ಶಕುನಿ, ಗೌರವ, ವೀರ ತೀರರೊಳ್ ಗನ್ನಗುಲ ಮೆರೆಸಿ, ವೀರ ತೀರರೊಳ್ ಗನ್ನ ಭುಜ ಮೆರೆಸಿ ಸಾರ ಚರಿತ್ರ ಸಾಮ್ರಾಜ್ಯದ ಸಿರಿಯ, ಸಾರ ಚರಿತ್ರ ಸಾಮ್ರಾಜ್ಯದ ಸಿರಿಯ ನಿರುತವು ಅರುಸತಿದ್ದರೆಯನ್ನಾಳ್ವೆ, ನಿರುತವು ಅರುಸತಿದ್ದರೆಯನ್ನಾಳ್ವೆ. ನಿರುತವು ಅರುಸತಿ ದರೆಯನ್ನಾಳ್ವೆ, ನಿರುತವು ಅರುಸತಿ ದರೆಯನ್ನಾಳ್ವೆ. ಬಲ್ಲರ ಮೆರೆದ ಸುಖದೆ ಇದರೆಯಳು ಬಲ್ಲ ಬಲ್ಲಿರ ಮೆರೆ ಸಾಹಸದಿಂದ ಬಲ್ಲರ ಮೆರೆದ ಸುಖದೆ ಸುಖದೆ. ಭೀಷ್ಮ ದ್ರೋಣ ಮಹಾರಥಿ ಕರ್ಣ, ಭೀಷ್ಮ
ದ್ರೋಣ ಮಾರತಿ ಕರ್ಣ ಸಕುಣಿತು ಚಾತನ ಬೆಂಬಲವೆನಗಿದೆ ಸಕುಣಿತು ಚಾತನ ಬೆಂಬಲವೆನಗಿದೆ ಸಾರಿ ಭುಜ ಫಲ ಪರಕ್ರಮ ತೋರಿ ಘನ ಭುಜ ಪರಕ್ರಮ ಮೀರಿ ಅತಮಾರಿ ಸಾರಿ ಘನ ಭುಜ ಪರಕ್ರಮ ತೋರಿ ಘನ ಭುಜ ಪರಕ್ರಮ ಮೀರಿ ಅತಮಾರಿ ಅರಿಗಳ ಧನವನ್ನು ತರಿಯದ ಬಿಡನ ಅರಿಗಳ ಧನವನ್ನು ತರಿಯದ ಬಿಡನ ಅರಿಗಳ ಧನವನ್ನು ತರಿಯದ ಬಿಡನ ಅರಿಗಳ ಧನವನ್ನು ತರಿಯದೆ ಬಿಡನ ಬಲರ ಮೆರೆದೆ ಸುಖದೆ ಇದರ ಎಳ್ಳು ಬಲ ಬಲರ ಮೆರೆ ಸಾಹಸದಿಂದ ಬಲರ ಮೆರೆದೆ ಸುಖದೆ ಸುಖದೆ ಪಿತಾಮಹ ಆಚಾರ್ಯ ದ್ರೋಣ ಪ್ರಾಣಮಿತ್ರ ಕರ್ಣ ಮಾವ ಶಕುನಿ ಸಹೋದರ ದುಶ್ಯಾಸನ ಕೃಷ್ಣನು ಸಭೆಗೆ ಬರುವ ಮೊದಲು ಸಂಧಿಯ ವಿಚಾರದಲ್ಲಿ ನಿಮ್ಮೆಲ್ಲರ ಅಭಿಮತವೇನು? ಬೇಡ ಸುಯೋಧನ ಬೇಡಿ ಹಠವು ಬೇಡ ಸುಯೋಧನ ಬೇಡಿ ಹಠವು ಮಾಡು ಮನದಿ ಯಾಚನೆಯ ನೀನಿರು ಶಾಂತಿಯ ಮಾಡು ಮನದಿ ಯಾಚನೆಯ ನೀನಿರು ಶಾಂತಿಯ ಬೇಡ ಸುಯೋಧನ ಬೇಡಿ ಹಠವು ಮಾಡು ಮನದಿ ಯಾಚನೆಯ ನೀನಿರು ಶಾಂತಿಯ ಪಾಂಡವರೊಡು ನೀ ವೈರವ ಸಾಲಿಸೆ ಪಾಂಡವರೊಡು ನೀ ವೈರವ ಸಾಲಿಸೆ ಮೇದಿನಿಯೊಳು ನೀ ಕಷ್ಟಕ್ಕೀಡಾಗುವೆ ಮೇದಿನಿಯೊಳು ನೀ ಕಷ್ಟಕ್ಕೀಡಾಗುವೆ ಬೇಡ ಸುಯೋಧನ ಬೇಡಿ ಹಠವು ಮಾಡು ಮನದಿ ಯಾಚನೆಯ ನೀನಿರು ಶಾಂತಿಯ ಬೇಡ ಸುಯೋಧನ ಬೇಡಿ ಹಠವು ವತ್ಸ ವತ್ಸ ಹಿಂದೆ ಕಳೆದ ಕಾಲವು ಆಯಸ್ಸನ್ನು ಮುಂದೆ ಕಾಣುವುದು ಬಲು ದುರ್ಲಭವಾದುದು. ಇದಕ್ಕೆ ನಳ ನಹುಷ ನಹುತಾದಿಗಳು ಸಾಕ್ಷೀಭೂತರಾಗಿರುವರು. ಆದ್ದರಿಂದ ಶ್ರೀಕೃಷ್ಣನ ರಾಜಕಾರಣದ ಸಂಧಿಗಾಗಿ ಬಂದಿರುವುದನ್ನು ನೀನು ಉಪೇಕ್ಷಿಸಬೇಡ. ಇದರಿಂದ ನಿನಗೆ ಒಳ್ಳೆಯದಾಗುವುದಿಲ್ಲ. ಈ ಸಂಧಿ ಕಾರ್ಯಕ್ಕೆ ಎಲ್ಲರೂ ಒಪ್ಪುವರೆಂದು ನನ್ನ ಅಭಿಮತವಾಗಿದೆ. ಶಾಂತಿಯನ್ನು ನೀ ತಾಳು ವೀರ ಶಾಂತಿಯನ್ನು ನೀ ತಾಳು ವೀರ ಅನುತನು ವೈರವ ತರವಲ್ಲ
ಮನವೊಂದು ಬಾವಿರೋದ ತನು ಬೇರೆ ಯೋಚಿಸುವೆ ಮನವೊಂದು ಬಾವಿರೋದ ಎಡಕುತನಾಗಿದು ನಿನಗೆ ತರವಲ್ಲ ವೈರುಪದೆ ಎಡಕುತನಾಗಿದು ನಿನಗೆ ತರವಲ್ಲ ವೈರುಪದೆ ಶಾಂತಿಯನ್ನು ನೀತಾಳು ಕುಮಾರ, ಕಡಿದು ಹೋದ ಕರಳು ಸಂಬಂಧವು ಮತ್ತೆ ಒಂದುಗೂಡುವ ಅಮೃತ ಯೋಗ ಈಗ ನಿನಗೆ ಒದಗಿ ಬಂದಿದೆ. ಆದ್ದರಿಂದ ಶ್ರೀಕೃಷ್ಣರಾಯ ವಾರ್ಯ ಸತ್ಯ ಸಂಧಿಯನ್ನು ಧಿಕ್ಕರಿಸಬೇಡ, ಯೋಚಿಸು ಕುಮಾರ. ಒಂದು ವೇಳೆ ಸಂಧಿ ಮಾಡಿಕೊಂಡ ಮೇಲೂ ಆ ಪಾಂಡವರು ನಮ್ಮ ಮೇಲೆ ತಿರುಗು ಬೀಳುವುದಾದರೆ ಸುಯೋಧನ, ಸಂಧಿ ಮಾಡಿಕೊಂಡ ಮೇಲೂ ಆ ಪಾಂಡವರು ನಿನ್ನ ಮೇಲೆ ತಿರುಗಿ ಬೀಳುವುದೇ ಆದರೆ ಧರ್ಮರಾಯನು ಧರ್ಮವನ್ನು ತಪ್ಪಬೇಕು. ಜಗತ್ತಿನ ಧರ್ಮಾತ್ಮಕರೆಲ್ಲ ಮಹಾನರಕದಲ್ಲಿ ಉದಯಿಸಬೇಕು. ಸೂರ್ಯ ಚಂದ್ರಾದಿಗಳು ಗತಿ ಕುಂಠಿತರಾಗಬೇಕು. ಸುಯೋಧನ, ಶ್ರೀಕೃಷ್ಣನ ರಾಯಭಾರದ ಸಂಧಿಯನ್ನು ಧಿಕ್ಕರಿಸಬೇಡ, ಯೋಚಿಸಿ ನೋಡು. ಅಣ್ಣ, ನಿನ್ನ ಅರಮನೆಯ ಅನ್ನದಗಳಿಂದ ಬೆಳೆದ ಈ ಪಾಂಡವ ಪಕ್ಷಪಾತಿಗಳ ಮಾತನ್ನು ಎಂದಿಗೂ ಅಪೇಕ್ಷಿಸಬೇಡ. ಸಮರವೇ ನಡೆದು ಹೋಗಲಿ, ಸಂಧಿಗೆ ಸಮ್ಮತಿಸುವುದೇ ಬೇಡ. ಬೇಡಿ ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡ ಬಲ್ಲು ಬೇಸರವೋ ಅಣ್ಣ. ಭಲೆ ಭಲೆ ಸಹೋದರ. ಬೇಡಿ ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡ ಬಲ್ಲು ಬೇಸರವೋ ಬೇಡ ಬೇಡ ಬಲ್ಲು ಬೇಸರವೋ ಬೇಡ ಬೇಡ ಬಲ್ಲು ಬೇಸರವೋ ಅಣ್ಣ. ಭಲೆ ಸಹೋದರ. ನಾಡು ದೊರಕದು ಕಾಡಿಗೋಗಲಿ ಸೇರಲಾಗದಿ ರಾಜ್ಯವನು. ನಾಡು ದೊರಕದು ಕಾಡಿಗೋಗಲಿ ಸೇರಲಾಗದಿ ರಾಜವನು. ಪಸ್ತ ಪಾಂಡವರ ಮದವ ಮುರಿಯುವೆ ಮೆಟ್ಟಿ ಮೆರೆಯುವೆ ಧರೆಯೊಳಗೆ. ಪ್ರಸ್ತ ಪಾಂಡವರ ಮದವ ಮುರಿಯುವೆ ಮೆಟ್ಟಿ ಮೆರೆಯುವೆ ಧರೆಯೊಳಗೆ. ಮೆಟ್ಟಿ ಮೆರೆಯುವೆ ಧರೆಯೊಳಗೆ, ಮೆಟ್ಟಿ ಮೆರೆಯುವೆ ಧರೆಯೊಳಗೆ. ಭಲೆ ಸಹೋದರ ಭಲೆ. ಅಣ್ಣ, ಸಮರವೇ ನಡೆದು ಹೋಗಲಿ, ಸಂಧಿಗೆ ಸಮ್ಮತಿಸುವುದೇ ಬೇಡ. ಹೌದು ಸುಯೋಧನ, ಹೌದು. ಆ 5 ಜನ ಪಾಂಡವರಿಗೆ ಎದುರಿ ಏಡಿಯಂತೆ ಸಂಧಿ ಮಾಡಿಕೊಳ್ಳಬೇಕೆ? ಸಮರವೇ ನಡೆದು ಬಿಡಲಿ. ಭಲೆ ಕರ್ಣ ಭಲೆ. ಸುಯೋಧನ, ಕೃಷ್ಣನ ಮಾತಿಗೆ ಮರಳಾಗಿ ನೀನು ಸಂಧಿಯನ್ನು ಮಾಡಿಕೊಳ್ಳುವುದಾದರೆ ಆ ಭೀಮನ ಎಮ್ಮು, ಅರ್ಜುನನ ಅಮ್ಮು, ಆ ದ್ರೌಪದಿ ದರ್ಪಗಳು ಎಂದಿದ್ದವಯ್ಯ ಕೌರವೇಶ್ವರ. ನಿನ್ನನ್ನು ತಲೆಯನ್ನು ತಗ್ಗಿಸದೇ ಇರಲಾರವು ಕೌರವೇಶ್ವರ, ತಲೆಯನ್ನು ತಗ್ಗಿಸದೇ ಇರಲಾರವು. ಅಲ್ಲದೆ ಆ ಪಾಂಡವರೊಂದಿಗೆ ಸಂಧಿ ಮಾಡಿಕೊಳ್ಳುವುದು, ಆ ಕಾಳಸರ್ಪವನ್ನು ಕುತ್ತಿಗೆ ಹಾಕಿಕೊಳ್ಳುವುದು ಎರಡು ಒಂದೇ ಕೌರವೇಶ್ವರ. ಆ ಪಾಂಡವರೊಂದಿಗೆ ಸಂಧಿಯು ಬೇಡ, ಸಮರವೇ ನಡೆಯಲಿ ಕೌರವ. ನೀನು ಸಕುನಿ ಮಾತ್ರವಲ್ಲ, ಸಮಯ ಸಂಜೀವಿನಿ. ಪಿತಾಮಹ, ನಿಮ್ಮ ಉಪದೇಶ ಕರ್ಮದೇಶವನ್ನು, ನಮ್ಮ ನಿರ್ಧಾರವನ್ನು ಎಂದಿಗೂ ಪಲ್ಲಟನ ಮಾಡಲಾರವು. ಅಗ್ನಿ ಕಲವು ಅಲ್ಪವಾದರೂ ಮಹಾನಗರವನ್ನೇ ಸುಟ್ಟು ಬಿಡುವುದು. ಇದು ಹಿಂದಿನ ಹುರಿಯಲ್ಲ, ಬಾಲ್ಯದಿಂದಲೂ ದಹಿಸುತ್ತಿರುವ ಕ್ರೋಧದ ಉರಿ. ಈ ನೆನಪು ನಿಮ್ಮ ಜ್ಞಾಪಕದಲ್ಲಿರಲಿ.
ಆಚಾರ್ಯ ಒಮ್ಮೆ ಕಡಿದು ಹೋದ ಕರಳು ಸಂಬಂಧವನ್ನು ಒಂದುಗೂಡಿಸುವುದು ಎಂದರೆ ಆಕಾಶ ಭೂಮಿ ಒಂದುಗೂಡಿದಂತೆ ಆಗುವುದು. ಇದು ಹಿಂದಿನ ಉರಿಯಲ್ಲ, ಬಾಲ್ಯದಿಂದ ಹೃದಯಿಸುತ್ತಿರುವ ಕ್ರೋಧದ ಉರಿ. ಈ ನೆನಪು ನಿಮ್ಮ ಜ್ಞಾಪಕದಲ್ಲಿರಲಿ. ಇದರ ನನ್ನ ಅರಮನೆಯ ಅಂಗುಳು ಅನ್ನವನ್ನು ತಿಂದ ನಿನ್ನ ನಾಲಿಗೆ ನನ್ನ ವೈರಿಗಳನ್ನು ಹೊಗಳುವಂತಾಯಿತು. ನಿನ್ನ ಅರಮನೆಯ ತಂಗಳು ಅನ್ನವನ್ನು ಬಯಸಿ ಬಂದನಲ್ಲ, ಆ ನಿನ್ನ ಗೊಲ್ಲ, ಅವನಿಗೆ ಹೇಳು ನಿನ್ನ ಉಪಚಿಂತಕವನ್ನು, ನನಗಲ್ಲ. ಛೇ ಪಾಪಿ, ಹಂದರಾಜನ ಪ್ರೀತಿಗೆ ಪಾತ್ರನಾಗಿ ನಿನ್ನ ಅನೇಕ ತಪ್ಪುಗಳನ್ನು ಕ್ಷಮಿಸಿದ್ದೇನೋ ಹದಮ. ಆದರೆ ನಾನೇನೋ ದಾಸಿ ಪುತ್ರನೇ ಸರಿ. ನಿನ್ನ ಸಾಕ್ಷಾತ್ ಗಾಂಧಾರಿಗೆ ಧೃತರಾಷ್ಟ್ರನ ಪೂರ್ವದಲ್ಲಿ ಎಷ್ಟು ಜನ ಪತಿಗಳಿದ್ದರು ಹೇಳು? ಪರಮ ಪೂಜ್ಯರು, ಸಾರ್ಥಿ ವೇದವಂತರು ನಿನ್ನ ದುರಹಂಕಾರದ ಸಲುವಾಗಿ ಮೌನವಾಗಿರಬೇಕಾಯಿತು. ಆದರೆ ನಿನಗೆ ಯಮನ ಸ್ವರೂಪದ ಆ ಭೀಮನು ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಪವಾರಿಸಿ ಕೊಲ್ಲುವಾಗ ತಡೆಯಬೇಕೆಂದೇ ಈ ಬಿಲ್ಲನ್ನು ಇಟ್ಟುಕೊಂಡಿದ್ದೆ. ಇಲ್ಲಿಗೆ ಈ ಬಿಲ್ಲಿನ ಶಕ್ತಿ ಮುಗಿದು ಹೋಯಿತು. ಇದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ಇದನ್ನು ನಿನ್ನ ಎದುರಿನಲ್ಲಿಯೇ ಮುರಿದು ಬೀಸಾಡುವೆನು. ಛೇ ಮೂರ್ಖ! ಇವನ ಮಾತುಗಳನ್ನು ಕೇಳಿ ನೀವು ಯೋಚಿಸಬೇಡಿ. ಈ ವಿದುರ ಎಂದಾದರೂ ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡುವುದನ್ನು ನೋಡಿರುವಿರ? ಬಿಡಿ ಇವನ ಚಿಂತೆಯನ್ನು, ಸಮರವೇ ನಡೆದು ಹೋಗಲಿ. ಈಗ ಎಲ್ಲರೂ ಚೆನ್ನಾಗಿ ಕೇಳಿರಿ. ಕೃಷ್ಣನು ಸಂಧಾನಕ್ಕೆ ಬರುವ ಮೊದಲೇ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಆಗಿದ್ದರೆ ಸಭೆಯಿಂದ ಹೊರಗೋಗಬೇಕಾಗಿರುವುದು. ಸಹೋದರ ದುಶ್ಯಾಸನ, ಸೈನ್ಯಾಧಿಕಾರಿ ಪಟ್ಟಿಯನ್ನು ಸಿದ್ಧಪಡಿಸುವಂತೆ ಹೇಳಿರುವೆ. ಸಿದ್ಧಪಡಿಸಿರುವೆಯಾ? ಸಿದ್ಧವಿರುವುದು ಅಗ್ರಜ. ತೆಗೆದುಕೊಂಡು ಬಾ. ಆ ಕೃಷ್ಣನು ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆ. ಎಲ್ಲರಿಗೂ ಮಂಗಳವಾಗಲಿ. ಇದೇನು ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ಕಂಡರೂ ಕಾಣದವನಂತೆ ಕುಳಿತಿರುವನೇ ಈ ದುರ್ಯೋಧನನು. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಯೋಗ ಮಾಯೆ, ಜಾಗ್ರತಳಾಗು. ಛೇ 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 ಛೇ, ಚಕ್ರವರ್ತಿಯಾದ ನೀನು ದೂತನಾಗಿ ಬಂದಿರುವ ನನಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ. ಕೃಷ್ಣ, ದೂತನಾಗಿ ಬಂದಿರುವ ನಿನಗೆ ದೂತ ಲಕ್ಷಣಗಳು ಇದವೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ಹೆಮ್ಮೆ ಪಡಬೇಡ ಕೃಷ್ಣ. ಹಾಗೊಂದು ಹೇಳಿ ನಾನು ನಮಸ್ಕರಿಸಿದ್ದೇ ಆಗಿದ್ದರೆ ಭೂತಾಯಿಗೆ ಹೊರತು ನಿನಗಲ್ಲ. ಬಂದದ್ದಾಯಿತು, ಕುಳಿತುಕೋ. ಆಗಲಿ. ಕೃಷ್ಣ, ದ್ವಾರಕೆಯಲ್ಲಿ ನಿನಗೆ ಸ್ತ್ರೀಯರ ನರ್ತನವೆಂದರೆ ಬಹಳ ಪ್ರೀತಿ ತಾನೇ? ಇರಬಹುದು. ಇರಬಹುದು ಏನು, ಇರಬಹುದು, ಇದ್ದೇ ಇರುವುದು. ಯಾರಲ್ಲಿ? ನರ್ತಕಿಯರನ್ನು ಬರಮಾಡತಕ್ಕದ್ದು. ಕರುನಾಡು ಕುರುಭೂಪ ರಾಜೇಶ್ವರ
ಕುರುವಂಶ ಕುಲ ತಿಲಕ ಮಕುಟೇಶ್ವರ ತೀರ ಕರುನಾಡು ಕುರುಭೂಪ ರಾಜೇಶ್ವರ. ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಸೋದರ ಮಾವನ ಹಿತದಿ ಚತುರ. ಆ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಭಲೆ ಭಲೆ ವರ್ತಕೇರೆ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗದ ಕರುನಾಡು ಕುರುಭೂಪ ರಾಜೇಶ್ವರ. ಭಲೆ ಭಲೆ ವರ್ತಕೇರೆ ನೀಲವರ್ಣದಾರಿ ಈ ಚಿಲುವ ನೀಲವರ್ಣದಾರಿ ಈ ಚಿಲುವ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ಶ್ರೀ ಕೃಷ್ಣ ಮುರಹರಿ ನಿನಗೆ ನರ್ತಕಿಯರ ನಮನಗಳು. ನರ್ತಕಿಯರೇ ಏನು ಹೇಳುವಿರಿ? ಮತ್ತೊಮ್ಮೆ ಹೇಳಿ ಕೃಷ್ಣ, ಹೇಳಿ ಮತ್ತೊಮ್ಮೆ. ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಾಪುರದ ಗದದಾರಿ. ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಾಪುರದ ಗದದಾರಿ. ಇವನಿಗೆ ಸರಿಸಾಟಿ ಯಾರಿಹರಿಲ್ಲಿ, ಇವನಿಗೆ ಸರಿಸಾಟಿ ಯಾರಿಹರಿಲ್ಲಿ. ಛಲದಲ್ಲಿ ಬಲದಲ್ಲಿ, ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಹರ್. ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಹರ್. ಕರುನಾಡು ಕುರುಭೂಪ ರಾಜೇಶ್ವರ. ಕುರುವಂಶ ಕುಲ ತಿಲಕ ಮಕುಟೇಶ್ವರಾದಿ ಕರುನಾಡು ಕುರುಭೂಪ ರಾಜೇಶ್ವರ. ರಾಜೇಶ್ವರ ಕೌರವೇಶ್ವರ. ಭಲೆ ವರ್ತಕೇರೆ ಬಹುಮಾನ ಕೃಷ್ಣ. ದ್ವಾರಕೆಯಲ್ಲಿ ಬಾಮೆ, ರುಕ್ಮಿಣಿ, ಬಲರಾಮರು ಎಲ್ಲರೂ ಸೌಖ್ಯವಾಗಿರುವರೇ? ಬಾವ ಸುಯೋಧನ, ನಿನ್ನ ತಂಗಿ ರುಕ್ಮಿಣಿ ಬಾಮಿ
ಬಲರಾಮ ರೇವತಿಯರೆಲ್ಲರೂ ಕ್ಷೇಮವಾಗಿರುವರು. ಇಲ್ಲಿ ಭೀಷ್ಮ ದ್ರೋಣಾದಿಗಳ ಸಹಿತ ಅಂತಃಪುರದ ಸ್ತ್ರೀಯರೆಲ್ಲ ಕುಶಲವೇ? ಎಲ್ಲರೂ ನಿನ್ನ ಸಮ್ಮುಖದಲ್ಲೇ ಇರುವರು, ಎಲ್ಲರೂ ಸೌಖ್ಯವಾಗಿರುವರು. ಕೃಷ್ಣ, ಈಗ ತಾವು ತಂದಿರೋ ಶುಭ ಸಮಾಚಾರವೆಂದು ತಿಳಿಸುವಿರಾ? ತಿಳಿಸುವೆನು ಭಾವ. ಈಗ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಆ ಪಾಂಡವರಿಗೆ ನೀವು ವಿಧಿಸಿದ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಬಂದು ನಮ್ಮ ರಾಜ್ಯವನ್ನು ನಮಗೆ ಕೊಡು ಎಂದು ಕೇಳುತ್ತಿರುವರು. ಇದಕ್ಕೆ ನಿಮ್ಮ ಅಭಿಮತವೇನು? ನಮ್ಮ ಸಮ್ಮತವೇ. ಪಾಂಡವ ರಾಯಭಾರಿಗಳೇ, ಎಲ್ಲರೂ ಚೆನ್ನಾಗಿ ಕಿವಿಗೊಟ್ಟು ಕೇಳಿರಿ. ಕಾಲನ ವರಪುತ್ರ ಅಜಾತ ಶತ್ರು, ಆ ವಾಯುದೇವನ ಸಂಭೂತ, ಆ ನಿನ್ನ ತಿಂಡಿಪೋತ ಮಹೇಂದ್ರನ ಹೊರಪುತ್ರ, ನಿನ್ನ ಪ್ರಾಣಮಿತ್ರ ಅಶ್ವಿನಿ ದೇವತೆಯರ ವರಪುತ್ರರು, ಆ ನಿನ್ನ ನಕುಲ ಸಹದೇವರು. ಅವರಿಗೆ ಹೇಳು, ಅವರವರ ತಾತಿಂದರ ಬಳಿ ಹೋಗಿ ಅವರ ರಾಜ್ಯವನ್ನು ಕೇಳಲಿ. ನನ್ನ ಬಳಿ ಏನು ಉಳಿದಿದೆ ಅವರ ಅಂಗು. ಭಾವ ಸುಯೋಧನ, 5 ಜನ ಪಾಂಡವರನ್ನು ಕೊಲ್ಲಲು ಹೋಗಿ ಇಡೀ ಹಸ್ತಿನಾವತಿಯನ್ನು ಕಣ್ಣೀರಿನ ಕಡಲಲ್ಲಿ ಮುಳುಗಿಸುವುದು ಯಾವ ಧರ್ಮ? ಯುದ್ಧವನ್ನೇ ಅಪೇಕ್ಷಿಸುತ್ತಿರುವ ತಮ್ಮಿಂದರ ಕಡುಕೋಪಕ್ಕೆ ಶಾಂತಿಯ ಜಲವೆರೆದು ಶಾಂತಿಯಿಂದಲೇ ಸಾಮ್ರಾಜ್ಯ ಗಳಿಸಬೇಕೆಂದಿರುವ ಶಾಂತಿಯ ಸಾಮ್ರಾಟ ಸತ್ಯ ಸಂಗತಿಯನ್ನು ಧಿಕ್ಕರಿಸಬೇಡ. ಮತ್ತೊಮ್ಮೆ ಯೋಚಿಸಿ ನೋಡು. ನೀನು ಯುದ್ಧವೇ ಬೇಕೆಂದರೂ ಅವೆರಡಕ್ಕೂ ಅವರು ಸಿದ್ಧರಾಗಿರುವರು. ಇನ್ನೊಮ್ಮೆ ಯೋಚಿಸಿ ನೋಡು ಭಾವ. ಯುದ್ಧದ ಭಯವನ್ನು ತೋರುತ್ತಿರುವೆಯೋ ಮುರುಳೀಧರ? ಸಾವಿಗೆ ಅಂಜುವರಣ ಹೇಳಿ ನಾನಲ್ಲ. ಯುದ್ಧದ ಭಯವನ್ನು ತೋರುತ್ತಿರುವೆಯೋ ಮುರುಳೀಧರ? ಅದೇಕೆ? ಈ ಭುಜದಲ್ಲಿ ಬಲವಿಲ್ಲವೇ? ವಜ್ರ ದೇಹದಲ್ಲಿ ಛಲವಿಲ್ಲವೇ? ನಾಳೆ ನಡೆಯಲು ರಣರಂಗದಲ್ಲಿ ನಿಂತು ಹೋರಾಡುವ ವೀರಾವೇಶವು ನನಗಿಲ್ಲವೇ? ನಾಳೆ ಯುದ್ಧಕ್ಕೆ ಸಿದ್ಧರಾಗಬೇಕೆಂದು ನಿಮ್ಮವರಿಗೆ ತಿಳಿಸಿ ಬಾ. ಭಾವ ಸುಯೋಧನ, ಧರ್ಮದ ಹಡಿಗಲ್ಲನ್ನು ಪಿಡಿದು ಧರ್ಮ ಅವತಾರಿ ಅಜಾತರೀಪ ಧರ್ಮರಾಯ, ಜರಾಸಂಧ ಕೀಚಕ ಕಿಮ್ಮೀರ ಬಕ ಹಿಡಂಬರನ್ನು ಕೊಂದ ರಾಜರ ರಣಮಲ್ಲ ಭೀಮಸೇನ, ಕಾಂಡೀವ ವಹನ ದಾನ ಪ್ರಾಂಚಿತ್ಯ ಪ್ರಕಾಂಡ ನಕುಲ, ಸಕಲ ವಿಜ್ಞಾನ ಶಾಸ್ತ್ರದೊಳ್ ಸಹಾದೇವ, ಇವರೆಲ್ಲರ ಅನುಪಮ ಪರಾಕ್ರಮವನ್ನು ನೀನೇ ನೋಡಿರುವೆ ಮತ್ತು ಕೇಳಿರುವೆ. ಈಗಿದ್ದು ಈ ಸತ್ಯಸಂಧಿಯನ್ನು ಧಿಕ್ಕರಿಸಿ ದಿಗ್ಗತ ಹೊಂದಬೇಡ. ಮತ್ತೊಮ್ಮೆ ಯೋಚಿಸಿ ನೋಡು. ಫಲೇಗೊಲ್ಲ ಮಾತಿನ ಮಲ್ಲ. ಈ ಕುರುಪತಿಯ ದಿಗಂತ ಕನಸನ್ನು ಕಾಣುತ್ತಿರುವೆಯೋ ಗೊಲ್ಲ? ಕುರುಕುಲ ಸಿಂಹ ನಮ್ಮ ಭೀಷ್ಮ ಪಿತಾಮಹ, ಅಜಯ ದುರಂತರ ಆಚಾರ್ಯ, ಪಾಲ್ಗುಣಗಳ ಸಿರಹಾಳು ಸಿರವರಿವ ಬಿಲ್ಲಾಳು ನನ್ನ ಪ್ರಾಣ ಮಿತ್ರ ಕರ್ಣ, ನಿಮ್ಮವರ ಹೆಬ್ಬಲವ ಕಿತ್ತೆಸವ ನನ್ನ ಅನುಜ ದುಶಾಸನ, ಮಿಗಿಲಾಗಿ ಪೃಥ್ವಿಯೊಳ್ ಪರಾಕ್ರಮ ದಕ್ಷ, ಹರಿಕುಲವ ಕಿತ್ತೆಸವ ಪ್ರತ್ಯಕ್ಷ ಪಾಲಾಕ್ಷ, ಈ ಭುಜ ಬಲದ ಸುಶೋಧನ, ಈ ರಣಭುಜದ ಹೆಬ್ಬಲ ನಿಮ್ಮಿಡತದ ಅಂಗುಳಿದಿಲ್ಲ ಕೃಷ್ಣ. ಅದೇಕೆ? ನಮ್ಮವರ ಸೌರ್ಯದ ಅಂಜಿಕೆಯು ಅಥವಾ ಅಪನಂಬಿಕೆಯು? ಕೃಷ್ಣ, ಯುದ್ಧಕ್ಕೆ ಸಿದ್ಧರಾಗಬೇಕೆಂದು ನಿಮ್ಮವರಿಗೆ ತಿಳಿಸಿ ಬಾ. ದುರ್ಯೋಧನ ಮಹಾಸಾಧ್ವಿಯಾದ ಪಾಂಚಾಲಿಯನ್ನು ಜಗ್ಗಿಸಿ ಎಳೆತಂದು ಆಕೆಯ ತುರುಬನ್ನು ಕಿತ್ತೆಸೆದು ಆ ಪಾಂಡವರ ಬಾಳ ಬಂಡಿಯ ಕೀಲು ಮುರಿದಿರುವೆ. ಇದು ಜಗತ್ತಿಗೆ ಗೊತ್ತಿದೆ. ಈಗಿದ್ದು ನೀನು ಹಠವನ್ನೇ ಸಾಧಿಸುವುದೇ ಆದರೆ ಭೀಮನು ತನ್ನ ಪ್ರತಿಜ್ಞೆಯನ್ನು ಈಡೇರಿಸೇ ತೀರುವನು. ಆ ಪುಂಡ ಭೀಮನ ಬಿಸಿ ರಕ್ತವನ್ನು ಮರಣ ಮಾರಿಗೆ ಮಧುಪಾನ, ಆ ನಿನ್ನ ಭೀಮನ ಕೊಬ್ಬಿದ ಮಾಂಸ ಮುದ್ದೆಗಳೇ ನಕ್ಕು ನರ್ತಿಸಿರುವ ನರ್ತನಿಗರ ಔತಣ. ಅದಾಗದೆ ಹೊರತು ಛಲವನ್ನು ಬಿಡುವುದಿಲ್ಲ, ನೆಲವನ್ನು ಕೊಡುವುದಿಲ್ಲ. ಮುಗಿಯಿತಲ್ಲ ಕೊಲ್ಲ, ಇನ್ನು ನೀನು ಹೊರಡಬಹುದಲ್ಲ.
ದುಡುಕಿನ ದುಡುಕ ಧೃತರಾಷ್ಟ್ರ ಪ್ರಿಯ ಪುತ್ರರೇ, ಆಚಾರ್ಯ ದ್ರೋಣರೇ, ಸಭಾಸದರೇ, ಶ್ರೀಕೃಷ್ಣ ಪರಮಾತ್ಮನು ನಿರೂಪಿಸಿದ ರಾಜಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಿ. ಈಗ ನಾವು ಅದರಂತೆ ನಡೆದುಕೊಳ್ಳುವರೆಂದು ನನ್ನ ನಂಬಿಕೆ. ದುಡುಕಿನ ದುಗುಡವ ಕರೆನಿ ಕುರುಪ, ದುಡುಕಿನ ದುಗುಡವ ಕರೆನಿ ಕುರುಪ, ದರೆಯಡು ಖ್ಯಾತಿಯ ಪಡೆನಿ ಮೂವ. ದುಡುಕಿನ ದುಗುಡವ ಸಾಧಿಸದಿರು ಜಲ ವೈರವ ಮರೆತು, ಸಾಧಿಸದಿರು ಜಲ ವೈರವ ಮರೆತು, ಖ್ಯಾತಿಯಿಂದೆನಿಸು ಪಾಂಡುತನಯರ, ಖ್ಯಾತಿಯಿಂದೆನಿಸು ಪಾಂಡುತನಯರ. ನೀಡು ಸಂತಸದಿ ಮುರವೈರಿಗೆ ಶಾಂತಿ, ನೀಡು ಸಂತಸದಿ ಮುರವೈರಿಗೆ ಶಾಂತಿ. ಹಿತವ ಬಯಸುವ ಈ ಹಿರಿಯರೋಡು, ಹಿತವ ಬಯಸುವ ಈ ಹಿರಿಯರೋಡು, ದುಡುಕಿನ ದುಗುಡವ ಕರೆನಿ ಕುರುಪ, ಧರೆಯೊಳು ಖ್ಯಾತಿಯ ಪಡೆನಿ ಭೂವ. ಧರೆಯೊಳು ಖ್ಯಾತಿಯ ಪಡೆನಿ ಭೂಮ, ದುಡುಕಿನ ದುಗುಡವ ಕರೆನಿ ಕುರುಪ. ವತ್ಸ ದುರ್ಯೋಧನ, ಪಾಂಡವರು ನೀವು ಸಹೋದರರಲ್ಲವೇ? ಪಾಂಡವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ವೈಭವದಿಂದ ರಾಜ್ಯವಾಳು. ಇದೇ ನನ್ನ ಅಭಿಮತವಾಗಿರುವುದು. ಇದು ಈ ರೀತಿ ಕೊಡದಿದ್ದರೆ ಇದು ನಿನ್ನ ದುರಭಿಮಾನವನ್ನು ತೋರಿಸುತ್ತದೆ ಮತ್ತು ಇದು ಹಸ್ತಿನಾವತಿ ರಕ್ತ ಸಿಂಹಾಸನವಾಗುತ್ತದೆ. ಎಚ್ಚರಿಕೆ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲೆ ಹಾಗೆ ತೀರುವವರೆಗೂ ಈ ರಾಧೇಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುತ್ತಿರುವುದು ರುದ್ರರಿಗೆ ಸ್ವಾಭಾವಿಕವಾಗಿದ್ದು ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಅವರಂತೆ ಮಾತನಾಡುತ್ತಿರುವೆಯಾ? ಕೃಷ್ಣ, ಸಲ್ಲದು ನಿನಗೆ ವಲ್ಲಭನೆ, ಸಲ್ಲದು ನಿನಗೆ ವಲ್ಲಭನೆ, ಎಲ್ಲ ವಿಷಯವ ಅರಿತವನೆ, ಸಲ್ಲದು ನಿನಗೆ ವಲ್ಲಭನೆ. ಕೃಷ್ಣ, ಕರ್ಣ, ಪಾಂಡು ತನಯರ ಹಿತವನ್ನು ಬಯಸಿ, ಪಾಂಡು ತನಯರ ಹಿತವನ್ನು ಬಯಸಿ, ಸಂಧಿಯ ನಾಟಕವ ಹಾಡಲೆಂದು ಬಂದೆಯ. ಕೃಷ್ಣ, ಸಂಧಿಯ
ಬಾಳು ಪಾರ್ಥನ ಶಿರವನ್ನು ಕಡಿಯುವೆ ಸಲ್ಲದು ನಿನಗೆ ವಲ್ಲಭನೆ ಎಲ್ಲ ವಿಷಯವ ಅರಿತವನೇ ಸಲ್ಲದು ನಿನಗೆ ವಲ್ಲಭನೆ. ಕೃಷ್ಣ, ಆ ಅರ್ಜುನನ ಮೇಲೆ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದಿದ್ದೀಯ. ನಿನ್ನ ಧರ್ಮಕ್ಕಿಂತ ನನ್ನ ಧರ್ಮವೇ ಮೇಲು. ಯದುಪತಿ, ನಿನ್ನ ಕೃತ್ರಿಮ ಸಂಧಾನವನ್ನು ಖಂಡಿತವಾಗಿ ಒಪ್ಪುವುದಿಲ್ಲ. ಭಲೆ ಕರ್ಣ, ಭಲೆ. ಮೇರೆ ಮೀರಿತು. ಮದ ಬಂದವರೊಡನೆ ಮಾತನ್ನಾಡಿ ಇನ್ನು ಪ್ರಯೋಜನವೇನು? ಆದರೂ ಒಂದು ಮಾತನ್ನು ಹೇಳುವೆನು ಕೇಳಿ. ಭಾರತ ಭೂಮಿ ಸ ಜಯಿಸು ದುರಾಸ ಸಾಮಾನ ಶೌರ್ಯ ಸಾಹಸದಿರ ಬಿಸುವ ಸಹೋದರರ ನಿರಾಕರಿಸಿದೀರ. ಭಾರತ ಭೂಮಿ ಸ ಜಯಿಸು ದುರಾಸ ಜಯಿಸು ದುರಾಸ. ಕರೆಸಿ ಗಣಿ ಅನುಜಾತರ ಕರೆಸಿ ಗಣಿ ಅನುಜಾತರ ದರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗುವೀರ. ದರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗುವೀರ. ವೈರವನು ನೀಗೆ ಸೈರನೆಯ ತಾಳೆ ಬಾವಾ ಕೃಷ್ಣ, ವೈರವನು ನೀಗೆ ಸೈರನೆಯ ತಾಳೆ ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಬರಿ ವರಗುಣಯುತ ನೆನೆಸಿ ಹೊರೆ ದರೆಯ ಬಾವಾ ಕೃಷ್ಣ, ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನೆನೆಸಿ ಹೊರೆ ದರೆಯ. ಭಾರತ ಭೂಮಿ ಸ ಜಯಿಸು ದುರಾಸ ಸಮಾನ ಶೌರ್ಯ ಸಾಹಸದಿರಾಜಿರುವ ಸಹೋದರ ನಿರಾಕರಿಸಿದೀರೈ. ಭಾರತ ಭೂಮಿ ಸ ಜಯಿಸು ದುರಾಸ ಜಯಿಸು ದುರಾಸ. ಬಾವಾ ಸುಯೋಧನ, ಪಾಂಡವರ ಕೊನೆ ಆಸೆಯನ್ನು ಹೇಳುವೆನು ಕೇಳು. ಅವರೈವರಿಗೆ 5 ಊರುಗಳನ್ನಾಗಲಿ ಅಥವಾ ಭೀಮನಿಗೆ ಹಸ್ತಿನಾವತಿ ಎಂಬ ಒಂದು ಗ್ರಾಮವನ್ನಾದರೂ ಕೊಟ್ಟು ಬಿಡು. ಈ ನಿನ್ನ ಒಂದೇ ಒಂದು ಹಠದಿಂದ ಇಡೀ ಹಸ್ತಿನಾವತಿ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಬೇಡ. ಇನ್ನೊಮ್ಮೆ ಯೋಚಿಸಿ ನೋಡು. ಕೃಷ್ಣ, ಕೆಟ್ಟರೂ ಸರಿಯ ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟಿ ಹಿಡಿದರೆ ಈ ಕೆಚ್ಚದೆ ಕೌರವೇಶ್ವರನ್ನು ಕಂಡು ಕೆಣಕಿ ಕೇಕೆ ಹಾಕಿ ನಕ್ಕಳ ಆ ನಿನ್ನ ಪಾಂಡವರ ಪಾಂಚಾಲಿ ಹಂದೆ ತೊಟ್ಟನು ಛಲವೆಂಬ ವಜ್ರ ಕವಚವನ್ನು ಸ್ವಯಂ ಭೂತ ಪೇತ ಪಿಚಾಚಿಗಳಿಗೊಡೆಯನಾದ ಭೂತನಾಥೇಶ್ವರನೇ ಕಾಲ್ಕೆರೆದು ಕದನಕ್ಕೆ ನಿಂತರೂ ಸರಿಯೇ. ಕಲಿ ಅಂಶದಿಂದ ಉದ್ಭತವಾದ ಈ ನನ್ನ ರಕ್ತ ಸಿಂಹಾಸನವು ರಕ್ತದ ಬಡಿಲಲ್ಲಿ ಕೊಚ್ಚುವಾದರೂ ಸರಿಯೇ. ಅಷ್ಟೈಶ್ವರ್ಯ ಸಂಪನ್ನನಾದ ಅಭಿಮಾನ ಧನವೆಂಬ ನಾನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೆಟ್ಟರೂ ಸರಿ ಎದೆಗೆಡದೆ ಬಿಟ್ಟು ಕೊಡೆದು ಕುರು ಭೂಮಿಯನ. ಕೆಟ್ಟರೂ ಸರಿ ಎದೆಗೆಡದೆ ಬಿಟ್ಟು ಕೊಡೆದು ಕುರು ಭೂಮಿಯನ. ಅಟ್ಟ ಆತದಿಂದ ಬುಧವ ತೊಟ್ಟಿ ಹೆಟ್ಟಿ ನೆರವೆ ಎನ್ ವೈರಿ ಕುಲವ. ಕೃಷ್ಣ ಬಾವಾ, ಅಡ್ಡ ಆಟದಿಂದ ಬುಧವ ತಟ್ಟಿ ಮೆಟ್ಟಿ ನೆರವೆ ಜನ್ ವೈರಿ ಕೊಲವ. ತಂದೆಯ ನಿರ್ಧಾರ ಬೇರೆ ಕೆಡಮತಿ ಪಾಂಡವರೊಡೆಯನ ಕೇಳಿ. ತಂದೆಯ ನಿರ್ಧಾರ ಬೇರೆ ಗುರು ಬಲರಾಮರ ಬೆಂಬಲವಿರಲು ಛಲವನ್ನು ಬಿಡನು ನೆಲವನ್ನು ಕೊಡೆನು. ಕೃಷ್ಣ ಬಾವಾ, ಗುರುಬಲರಾಮರ ಬೆಂಬಲವಿರಲು ಛಲವನ್ನು ಬಿಡನು ನೆಲವನ್ನು ಪಡೆನು. ಆಕಾಶ ಭೂಮಂಡಲಗಳು ಬೋರ್ಗೊರೆದು ಬಾಯ್ ಬಿರಿಯಲಿ. ಆಕಾಶ ಭೂಮಂಡಲವೇ ಬೋರ್ಗೊರೆದು ಬಾಯ್ ಬಿರಿಯಲಿ. ರಾಜ್ಯವನ್ನು ಬಯಸುವವರು ನನ್ನ ಯುದ್ಧವನ್ನು ನೋಡಿ ಗೆದ್ದು ಪಡೆಯಲಿ.
ಪಾಂಡವರಿಗೆ ಸಮಭಾಗವ ಕೊಡಿಸಲು ಈ ಪಟ್ಟ ಸಮಸಾರ್ಥಕವಾಗದೆ ಪಾಂಡವರಿಗೆ ಸಮಭಾಗವ ಕೊಡಿಸಲು ಈ ಪಟ್ಟ ಸಮಸಾರ್ಥಕವಾದ ದೊಡ್ಡ ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಬಂದ ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ ಅಲ್ಲವೇ ಮಾಧವ? ಹಾಗಾದರೆ ಕೇಳು, ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಯಲ್ಲಿಟ್ಟು ಸತ್ಕರಿಸದಿರನೆ ಕೃಷ್ಣ. ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಯಲ್ಲಿಟ್ಟು ಸತ್ಕರಿಸದಿರನೆ ಕಡೆಯ ನಿರ್ಧಾರ ಬೇಳೆ ಜಡಮತಿ ಪಾಂಡವರೊಡೆಯನ ಕೇಳಿ ಕಡೆಯ ನಿರ್ಧಾರ ಬೇಳೆ ಕಡೆಯ ನಿರ್ಧಾರ ಬೇಳೆ ಕಡೆಯ ನಿರ್ಧಾರ ಬೇಳೆ. ಕೃಷ್ಣ, ಪಾಂಡವರು ನಮ್ಮಲ್ಲಿ ನೆಲವನ್ನು ಬಯಸುವುದೇ ಆದರೆ ನಾಳೆ ನಡೆಯಲಿ ಅದು ದೊರಕುವುದು ನಾಳೆ ನಡೆಯುವ ರಣರಂಗದಲ್ಲಿ. ಸಂಧಾನದಿಂದ ಎಂದೆಂದಿಗೂ ಸಾಧ್ಯವಿಲ್ಲ. ಛಲತಟ್ಟು ಮಾಡುವೆನು ಯುದ್ಧ. ಸತ್ತರೆ ವೀರ ಸ್ವರ್ಗ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಇದಾಗದೆ ಹೊರತು ನೆಲವನ್ನು ಕೊಡುವುದಿಲ್ಲ, ಛಲವನ್ನು ಬಿಡುವುದಿಲ್ಲ. ಮುಗಿಯಿತಲ್ಲ ಗೊಲ್ಲ, ಇನ್ನು ನೀನು ಹೊರಡಬಹುದಲ್ಲ. ಕತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗಳೊಲ್ಸೈರನೆ. ಕತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗಳೊಲ್ಸೈರನೆ. ಅದಕ್ಕಿಂತ ಬದಲುವೆ ಅದೇ ಮಾತನಾಡುವೆ, ಅದಕ್ಕಿಂತ ಬದಲುವೆ ಅದೇ ಮಾತನಾಡುವೆ. ಕುಲ ಏನ ಕುಲವ ಮರತೆಯ ದುರದಳು ಕಡಿಯದೆ ಬಿಡುವೆನೆ. ಕುಲ ಏನ ಕುಲವ ಮರತೆಯ ದುರದಳು ಕಡಿಯದೆ ಬಿಡುವೆನೆ. ಕದನದೊಳು ನಿನ್ನ ಮದವ ಮೊರೆಯುವೆ. ಕದನದೊಳು ನಿನ್ನ ಮದವ ಮೊರೆಯುವೆ. ದಂದುಗವ ಪಡುವೆ. చేశారు నా సైతే ఈ నిన్న మోస. చేశారు నా సైతే ఈ నిన్న మోస. ಸೈರಿಸಬಲ್ಲವರ ಸುಯೋಧನ ಸೈರಿಸಬಲ್ಲವರ. ಪರಮ ಪುರುಷನೆಂಬ ಬಿರುದನು ದುರದಳು ಕಡಿಯದೆ ಬಿಡುವೆನೆ. ಪರಮ ಪುರುಷನೆಂಬ ಬಿರುದನು ಪಡೆಯುವಳ್ ಅಡುಗುಪೆ ಕೆಡುಕನೆ. ಕತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗಳೊಲ್ ಸೈರನೆ 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 ಸೈರನೆ. ಮಹಾಗರ್ವಿ, ದುರಂಕಾರಿ, ನನ್ನ ಹಿತೋಪದೇಶಗಳು ನಿನಗೆ ಹಿಡಿಸುತ್ತಿಲ್ಲ. ನೋಡುತ್ತಿರು, ಅತಿ ಶೀಘ್ರದಲ್ಲಿ ನಿನ್ನ ಕುರುವಂಶ ನಾಶವಾಗುವುದನ್ನು ನೀನೇ ನಿನ್ನ ಕಣ್ಣಾರೆ ನೋಡುವೆ. ಏನಂದೆಯೋ ಗೊಲ್ಲ. ಈ ಕುರು ಸಾರ್ವಭೌಮವನ್ನು ಮಹಾಗರ್ವಿ, ದುರಹಂಕಾರಿ, ಕೂರ್ತಕ ಶಿಖಾಮಣಿ ಎಂದು ಅಲ್ಲಗಳೆತ್ತಿರುವೆಯೋ ಮೂಢ. ಸಹೋದರ ದುಶ್ಯಾಸನ, ಇವನನ್ನು ಹಿಡಿದು ಬಂಧಿಸು. ಏನು, ನನ್ನನ್ನು ಬಂಧಿಸುವಿರಾ? ಅಂಬಿನಿಂದ ಆಕಾಶವನ್ನು, ಅಗ್ನಿಯಿಂದ ಸಾಗರವನ್ನು, ಪಾಸದಿಂದ ಪಾಕ್ಷನನ್ನು ಬಂಧಿಸಲು ಈ ಜಗದಲ್ಲಿ ಯಾರಿಗೂ ಸಾಧ್ಯವಿಲ್ಲ. ಅದೇವ ಬಂಧಿಸುವರೇ ಬಂಧಿಸಿ, ನಾನು ನೋಡೇ ಬಿಡುತ್ತೇನೆ. ಎಲ್ಲವೋ ಗೊಲ್ಲ. ಈಗ ನನ್ನನ್ನು ಹಿಂದೆ ನೀನು ಗೋವುಗಳ ಕುತ್ತಿಗೆಗೆ ಹಗ್ಗ ಹಾಕಿದಂತೆ ಇಂದು ನಾನು ನಿನ್ನ ಕುತ್ತಿಗೆಗೆ ಹಗ್ಗ ಹಾಕುವನು. ಇದೋ ಸಿದ್ಧನಾಗು. ಈಗ ನನ್ನನ್ನು ಬಂಧಿಸಿ. ಅಣ್ಣ, ಕರ್ಣ, ನೀನು ನನ್ನ ಎಲ್ಲೆಲ್ಲೂ ಸಂಗಡ ಕೃಷ್ಣ, ಎಲ್ಲೆಲ್ಲೂ ಮಾಯೆ, ಎಲ್ಲೆಲ್ಲೂ ಕೃಷ್ಣ, ಎಲ್ಲೆಲ್ಲೂ ಕೃಷ್ಣ. ದುರ್ಯೋಧನನ ಸುಳಿವೇ ಇಲ್ಲವಲ್ಲ.
ಮುಂದೇನು ಮಾಡುವುದು? ಧರ್ಮನಂದನ, ದುರ್ಯೋಧನನು ವೈಸಂಪಾಯನ ಸರೋವರದಲ್ಲಿ ಸಲೀಲ ಮಂತ್ರವನ್ನು ಪಠಿಸುತ್ತಾ ಕುಳಿತಿರುವನು. ನೀನು ಕೂಗಿ ಕರೆ, ಅವನು ಹೊರಗೆ ಬರುವನು. ಏನು ಸರೋವರದಲ್ಲಿ ಅಡಗಿ ಕುಳಿತಿರುವನೇ? ಹೌದು. ಸಹೋದರ ದುರ್ಯೋಧನ, ವೀರ ಕ್ಷತ್ರಿಯನಾಗಿ ಈ ರೀತಿ ಸರೋವರದಲ್ಲಿ ಅಡಗಿ ಕುಳಿತಿರುವುದು ಕ್ಷತ್ರಿಯ ಧರ್ಮವಲ್ಲ. ಬಾ, ಹೊರಗೆದ್ದು ಬಾ. ಎಲ್ಲವೆಲ್ಲವೋ ಸುಯೋಧನ, ವೀರ ಕ್ಷತ್ರಿಯನಾಗಿ ಹುಟ್ಟಿ ರಣಹೇಡಿಯಂತೆ ನೀರಿನೊಳಗೆ ಒಯ್ದುಕೊಳ್ತಿರುವೆಯಾ? ಹೊರಗೆದ್ದು ಬಾರೋ ರಣಹೇಡಿ. ನೀವೆಲ್ಲರೂ ಸುಮ್ಮನಿರಿ. ಆ ಬೇಟೆ ನನ್ನದು. ಅವನ ಶಬ್ದ ನನ್ನ ಶಬ್ದ ಅವನ ಕಿವಿಗೆ ಬಿದ್ದರೆ ಆ ಭೂತವು ಹೊರಗೆ ಬರುವುದು. ಎಲ್ಲೆಲ್ಲವೋ ಸುಯೋಧನ, ಏಣಿಯಂತೆ ನೀರು ಮೊಸಗಳಂತೆ ನೀರಿನಲ್ಲಿ ಅಡಿಗೆ ಕುಳಿತಿರುವ ಧೈರ್ಯವಿದ್ದರೆ ಹೊರಗೆದ್ದು ಬಾರು. ನಿನ್ನ ನಾಲಿಗೆಯನ್ನು ತಡೆ. ನಾನು ಪ್ರಾಣ ಭಯದಿಂದ ಅವತಿಕೊಳ್ಳುತ್ತಿರಲಿಲ್ಲ ರುಕೋದರ. ಯುದ್ಧ ಮಾಡುವ ಮೊದಲು ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಮಾಡುತ್ತಿರುವವನು ಅಷ್ಟೇ. ಎಲ್ಲವೋ ಪಾಂಡವ ಪುತ್ರರೇ, ಯಾರು ನನ್ನನ್ನು ಕರೆಯುತ್ತಿದ್ದವರು ನನ್ನೊಡನೆ ಯುದ್ಧ ಮಾಡುವಲು ಸಿದ್ಧರಾಗಿ. ಭೀಮಸೇನ, ಇದೇಕೆ ನಿರೂತನಾದೆ? ದುರ್ಯೋಧನನ ಮಾತಿಗೆ ಏನೆಂದು ಉತ್ತರ ಕೊಡುವೆ? ನೀಲವರ್ಣಧಾರಿ, ನೀನು ಯಾರ ಪಕ್ಷವನ್ನು ವಹಿಸುವೆಯೋ ಅವರಿಗೆ ಜಯವೆಂದು ನಾನು ಆಗಲೇ ಬಲ್ಲೆ. ಪಾಂಡವ ವೀರರೇ, ಬನ್ನಿ, ನನ್ನೊಡನೆ ಯುದ್ಧ ಮಾಡಿ. ಸುಯೋಧನು, ಈ ಸಾರಿ ನನ್ನನ್ನು ಬಂಧಿಸಿದಾದರೆ ಪ್ರಪಂಚದಲ್ಲೇ ಅಸಂತೋಷ ಕೀರ್ತಿಯನ್ನೇ ಪಡೆಯುವೆ. ಸಿದ್ಧನಾಗು ಯುದ್ಧಕ್ಕೆ. ಈ ಭೂಮಿಯೇ ಕಂಪಿಸಲಿ, ಗಗನವೇ ಬೀಳಲಿ. ನೋಡು ನೀ ಮಡಿವೆ, ನೋಡು ನೀ ಕೆಡವೆ. ಪ್ರಚಂಡ, ನಾ ಅಚಂದ್ರ. ಏ ಕೌರವ, ಏ ಪಾಂಡವ. ಸ್ವಲ್ಪ ವಿಶ್ರಾಂತಿಯನ್ನು ಹೊಂದು ಆಮೇಲೆ ನನ್ನೊಡನೆ ಯುದ್ಧ ಮಾಡು. ಭೀಮ, ಏಕೆ ಕಾಲಾವಕಾಶವನ್ನು ಮುಂದೂಡುತ್ತಿರುವೆ? ಎದ್ದು ತೊಡೆ ತಟ್ಟಿ ಯುದ್ಧ ಮಾಡು. ಈಗ ನೆನಪಿಗೆ ಬಂತು. ಅಂದು ರಾಜಸಭೆಯಲ್ಲಿ ಪಾಂಚಾಲಿಯನ್ನು ತೊಡೆತಟ್ಟು ಕೂಡಲು ಕಡೆಯಲ್ಲ ಅದಕ್ಕೆ ಹೊಡೆತು. ನನ್ನ 99 ಮಂದಿಗಳನ್ನು ಕೊಂದಲು ಅದಕ್ಕೆ ಇದು ಹೊಡೆತ. ಪಾಂಚಾಲಿಯನ್ನು ತೊಡೆತಟ್ಟು ಕೂಡಲು ಕಡೆಯಲ್ಲ ಅದಕ್ಕೆ ಹೊಡೆತ. ಆತನಾದನು ಅತ್ಯಾಚಾರ. ಭೀಮಾ, ಯುದ್ಧದ ನಿಯಮವನ್ನು ತಿಳಿಯದ ನೀನು ಇದು ಧರ್ಮ ಯುದ್ಧವೇ? ಹಾ ಈಶ್ವರ, ನಿನಗೆ ನನ್ನ ಕೊನೆಯ ನಮನಗಳು.